ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಸಾಮಾನ್ಯವಾಗಿ ನೀವು ನನ್ನ ಗಾರ್ಡನಲ್ಲಿ ನೋಡ್ತಾ ಇರ್ತೀರ, ಕೆಲವೊಂದು ಪ್ಲ್ಯಾಂಟ್ಗಳಲ್ಲಿ ತುಂಬಾ ಹೂಗಳು ಬರ್ತಾ ಇರುತ್ತೆ. ಕೆಲವೊಂದರಲ್ಲಿ 10-12 ಹೂಗಳು ನೀವು ಎಣಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಅಟ್ ಎ ಟೈಮ್ ಅಷ್ಟೊಂದು ಫ್ಲವರಿಂಗ್ಸ್ ಆಗೋದಕ್ಕೆ ಕಾರಣ ನಾನು ಕೊಡುವಂತಹ ಕೆಲವೊಂದು ಫರ್ಟಿಲೈಸರ್ಸ್. ಅದು ಯಾವ ರೀತಿ ನಾನು ಫರ್ಟಿಲೈಸರ್ಸ್ನ ಕೊಡ್ತೀನಿ ಅಂತ ನೀವು ಓಲ್ಡ್ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಇಷ್ಟು ಹೂಗಳು ನನ್ನ ಗಿಡದಲ್ಲಿ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಲ್ಲಿ ಬರ್ತಾನೆ ಇರುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಸ್ಗಳು ತುಂಬ ಕೇರ್ ಮಾಡಬೇಕಾಗಿರುವಂತಹ ಪ್ಲ್ಯಾಂಟ್ಗಳು. ಸ್ವಲ್ಪ ಕೇರ್ ಮಾಡೋದು ಬಿಟ್ರೂ ಸಹ ಫ್ಲವರಿಂಗ್ಸ್ ತುಂಬಾ ಕಡಿಮೆ ಆಗುತ್ತೆ. ಕೇರ್ ಅಂತ ಅಂದರೆ ಯಾವಾಗಲೂ ಏನು ಕೇರ್ ಮಾಡಬೇಕಾಗಿಲ್ಲ. ವೀಕ್ಲಿ ಒನ್ಸ್ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ಆಗಾಗ್ಗೆ ಮಂತ್ಲಿ ಒನ್ಸ್ ಆದ್ರೂ ನಾವು ಫರ್ಟಿಲೈಸರ್ಸ್ಗಳನ್ನ ಕೊಟ್ಕೊಂಡ್ರೆ ಈ ರೀತಿಯಾಗಿ ಫ್ಲವರ್ಸ್ಗಳನ್ನ ನಾವು ಪಡ್ಕೊಳ್ಬಹುದು. ಈ ನಡುವೆ ನನ್ನ ಗಾರ್ಡನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಫ್ಲವರಿಂಗ್ಸ್. ಯಾಕೆ ಅಂತ ಅಂದರೆ ಸ್ಕ್ವಿರಿಲ್ಸ್ ಬಂದು ಮೊಗ್ಗುಗಳನ್ನೆಲ್ಲ ತಿಂದ್ಕೊಂಡು ಹೋಗ್ತಾ ಇದೆ. ಅದರಿಂದನೇ ಅರ್ಧಕ್ಕರ್ಧ ನನ್ನ ಗಾರ್ಡನಲ್ಲಿ ಹೂಗಳು ಕಡಿಮೆ ಆಗಿದೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಲ್ಲಿ ಮಣ್ಣು ಯಾವಾಗಲೂ ಪೋರಸ್ ಆಗಿರಬೇಕು. ಯಾವುದೇ ಒಂದು ಫರ್ಟಿಲೈಸರ್ಸ್ನ ಕೊಡೋದಕ್ಕಿಂತ ಮುಂಚೆ ಮಣ್ಣನ್ನು ಹೀಗೆ ಸಾಯಿಲ್ನ ಲೂಸ್ ಮಾಡ್ಕೊಳ್ತಾ ಇರಬೇಕು. ನೀವು ನೋಡ್ಬೋದು, ಅಬ್ಸರ್ವ್ ಮಾಡಿ ನನ್ನ ಪಾಟ್ನ ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಮಣ್ಣು ಎಷ್ಟು ಪೋರಸ್ ಆಗಿರುತ್ತೆ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಲ್ಲಿ ಅಂತ. ನೀವು ಹೀಗೆ ಮಾಡ್ಕೊಳ್ಬೇಕು. ಹೀಗೆ ಮಾಡ್ಕೊಂಡಾಗ್ಲೇ ತುಂಬ ಹೂಗಳು ಬರೋದಕ್ಕೆ ಅದು ಸಪೋರ್ಟ್ ಆಗುತ್ತೆ. ರೂಟ್ಸ್ ಏನಿರುತ್ತೆ ಅದೆಲ್ಲ ನೀಟಾಗಿ ಸ್ಪ್ರೆಡ್ ಆಗೋದಕ್ಕೆ ಮಣ್ಣು ಯಾವಾಗಲೂ ಪೋರಸ್ ಆಗಿರಬೇಕು ಪಾಟಲ್ಲಿ. ಮತ್ತು ವೀಕ್ಲಿ ಒನ್ಸ್ ನಾವು ಈ ಥರ ಮಣ್ಣನ್ನು ಲೂಸ್ ಮಾಡ್ತಾ ಇರಬೇಕು. ಗೊಬ್ಬರನ ಮೇಲೆ ಕೆಳಗೆ ಮಾಡ್ತಾಯಿದ್ರೆ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಮಂತ್ಲಿ ಒನ್ಸ್ ನಾವು ಯಾವುದಾದ್ರೂ ಒಂದು ಫರ್ಟಿಲೈಸರ್ಸ್ನ ಕೊಟ್ಕೊಳ್ತಾನೆ ಇರಬೇಕು. ಆವಾಗಲೇ ಹೆವಿ ಬ್ಲೂಮಿಂಗ್ ಆಗೋದು ಗಿಡಗಳಲ್ಲಿ. ನಾವು ಫರ್ಟಿಲೈಸರ್ಸ್ಗಳನ್ನ ಸರಿ ಕೊಡದೆ ನಾವು ಪ್ಲಾಂಟ್ಗಳನ್ನ ಕೇರ್ ಮಾಡದೇ ಇದ್ದರೆ ಫ್ಲವರಿಂಗ್ಸ್ ಚೆನ್ನಾಗಿ ಬರೋದಿಲ್ಲ, ಹೆವಿ ಬ್ಲೂಮಿಂಗ್ ಆಗೋದಿಲ್ಲ. ಕೆಲವರೆಲ್ಲ ಕೇಳ್ತಾ ಇರ್ತೀರ, ನಮ್ಮ ಗಿಡದಲ್ಲಿ ಹೂವೇ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಬಟ್ ನೀವು ಕೇರ್ ಮಾಡ್ದೇ ಇದ್ದರೆ ಗಿಡಗಳಲ್ಲಿ ಹೂಗಳು ಹೇಗೆ ಬರೋದಕ್ಕೆ ಸಾಧ್ಯ? ನೀವು ನೋಡ್ಬೋದು ನನ್ನ ಗಿಡದಲ್ಲಿ, ಗಾರ್ಡನಲ್ಲಿ ಪ್ರತಿಯೊಂದು ಗಿಡದಲ್ಲಿಯೂ ಸಹ ಇಷ್ಟೇ ಮೊಗ್ಗುಗಳು ಯಾವಾಗಲೂ ಇರುತ್ತೆ. ಇಷ್ಟು ಮೊಗ್ಗುಗಳು ಈ ರೀತಿ ಬರೋದಕ್ಕೆ ಕಾರಣ ನಾನು ಕೊಡುವಂತಹ ಫರ್ಟಿಲೈಸರ್ಗಳು ಮತ್ತು ನಾನು ವೀಕ್ಲಿ ಒನ್ಸ್ ಸ್ಪ್ರೇ ಮಾಡುವಂಥ ನೀಮ್ ಆಯಿಲ್ ಆಗಿರ್ಬೋದು. ಇವೇ ರೀಸನ್ಸ್ ಆಗಿರುತ್ತೆ ಇಷ್ಟೊಂದು ಹೆವಿ ಬ್ಲೂಮಿಂಗಿಗೆ. ಇವತ್ತು ನಾನು ಕೊಡ್ತಾ ಇರುವಂತಹ ಒಂದು ಫರ್ಟಿಲೈಸರು ಎರಡು ಮಿಕ್ಸ್ ಮಾಡಿಕೊಂಡು ಕೊಡ್ತಾಯಿದ್ದೀನಿ ನಾನು. ಯಾವಾಗಲೂ ನಾನು ಕಾಂಬಿನೇಷನ್ ಮಾಡಿನೇ ಫರ್ಟಿಲೈಸರ್ಸ್ಗಳನ್ನ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಕೊಡೋದು. ಹೀಗೆ ಕೊಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ಗಳನ್ನ ನಾವು ಹೈಬಿಸ್ಕಸ್ ಪ್ಲ್ಯಾಂಟಿಂದ ಪಡ್ಕೊಳ್ಬೋದು. ಹೆವಿ ಬ್ಲೂಮಿಂಗ್ ಬೇಕು ಅಂತ ಇದ್ದರೆ ನಾವು ಕಾಂಬಿನೇಷನ್ ಆಫ್ ಫರ್ಟಿಲೈಸರ್ಸ್ನ ಕೊಟ್ರೇ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇಲ್ಲಿ ನಾನು ಮಾಡಿಟ್ಕೊಂಡಿರೋದು ಎಗ್ಶೆಲ್ ಪೌಡರ್. ಇದು ನಾನು ಮನೆಯಲ್ಲೇ ಎಗ್ಶೆಲ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಎಗ್ಶೆಲ್ ಪೌಡರ್ ಮಾಡ್ಕೋತೀನಿ. ಇದು ಆನಿಯನ್ ಪೀಲ್ ಫರ್ಟಿಲೈಸರ್. ಆನಿಯನ್ ಇದು ಅಷ್ಟೇ ಸಿಪ್ಪೆಗಳನ್ನ ಕಲೆಕ್ಟ್ ಮಾಡಿಕೊಂಡು ನಾನು ಪೌಡರ್ ಮಾಡ್ಕೊಳ್ತೀನಿ. ಇದು ಬನಾನಾ ಪೀಲ್ ಫರ್ಟಿಲೈಸರ್. ಇದು ಅಷ್ಟೇ ಒಂದು ಟಬ್ಬಲ್ಲಿ ನಾನು ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ಸನ್ ಡ್ರೈ ಮಾಡಿಬಿಟ್ಟು ಅದನ್ನು ಪೌಡರ್ ಮಾಡಿ ಇಟ್ಕೊಳ್ತೀನಿ. ನನ್ನ ಹತ್ರ ತುಂಬ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿರೋದ್ರಿಂದ ನಾನು ಯಾವಾಗಲೂ ರೆಡಿನೇ ಇಟ್ಕೊಂಡಿರ್ತೀನಿ. ಇವತ್ತು ನಾನು ಬನಾನಾ ಪೀಲ್ ಫರ್ಟಿಲೈಸರ್ ಮತ್ತು ಎಗ್ಶೆಲ್ ಪೌಡರ್ನ ಎರಡು ಮಿಕ್ಸ್ ಮಾಡಿಕೊಂಡು ನಾನು ಗಿಡಗಳಿಗೆ ಕೊಡ್ತಾಯಿದ್ದೀನಿ. ಯಾವುದೇ ಫರ್ಟಿಲೈಸರ್ಸ್ನ ಕೊಡೋದಕ್ಕಿಂತ ಮುಂಚೆ ಸಾಯಿಲ್ನ ಲೂಸ್ ಮಾಡ್ಕೊಳ್ಬೇಕು. ಬುಡದ ಹತ್ರನೇ ಕೊಡಬಾರ್ದು, ರೂಟ್ ಪಕ್ಕನೇ ನಾವು ಯಾವಾಗಲೂ ಫರ್ಟಿಲೈಸರ್ಸ್ಗಳನ್ನ ಕೊಡಬಾರ್ದು. ಪಾಟ್ ಎಡ್ಜಲ್ಲಿ ನಾವು ಫರ್ಟಿಲೈಸರ್ಗಳನ್ನ ಕೊಟ್ಕೊಳ್ಬೇಕಾಗತ್ತೆ. ಅಕಾರ್ಡಿಂಗ್ ಟು ಸೈಜ್ ಆಫ್ ದ ಪಾಟ್ ನೀವು ಫರ್ಟಿಲೈಸರ್ಸ್ನ ಕೊಟ್ಕೊಳ್ಬೇಕು. ಚಿಕ್ಕದಾದರೆ 1-1.5 ಸ್ಪೂನ್ ಸಾಕು. ದೊಡ್ಡದಾದರೆ 2 ತುಂಬ ಸ್ಪೂನು ಕೊಡಬೇಕಾಗತ್ತೆ. ಫರ್ಟಿಲೈಸರ್ಸ್ಗಳನ್ನ ಕೊಟ್ಟಾದ್ಮೇಲೂ ಸಹ ಮಣ್ಣನ್ನು ಲೂಸ್ ಮಾಡ್ಕೊಳ್ಬೇಕು. ಒಂದು ಏನು ಫರ್ಟಿಲೈಸರ್ಸ್ನ ನಾವು ಕೊಡ್ತೀವಿ ಗಿಡಗಳಿಗೆ, ಅದು ಮಣ್ಣಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀವು ನೋಡ್ಕೊಳ್ಬೇಕು. ಯಾವುದೇ ಒಂದು ಗಿಡಕ್ಕೆ ಫರ್ಟಿಲೈಸರ್ಸ್ ಕೊಡಬೇಕಾದ್ರೂ ಸಾಯಿಲ್ನ ಲೂಸ್ ಮಾಡಿಕೊಂಡೇ ಕೊಡಬೇಕು. ನೀವು ಹಾಗೆ ಕೊಟ್ಬಿಟ್ಟು ನೀರು ಹಾಕಿದ್ರೆ ಅದು ಒಳ್ಳೆ ರಿಸಲ್ಟ್ಸ್ ಖಂಡಿತ ಬರೋದಿಲ್ಲ. ನಾನು ಹೇಗೆ ಪಾಟ್ ಎಡ್ಜಲ್ಲಿ ಕೊಡ್ತಾಯಿದ್ದೀನಿ ಅದೇ ರೀತಿ ನೀವು ಸಹ ಫರ್ಟಿಲೈಸರ್ಸ್ಗಳನ್ನ, ಯಾವುದೇ ಒಂದು ಫರ್ಟಿಲೈಸರ್ಸ್ಗಳನ್ನ ಕೊಡಬೇಕಾದ್ರೂ ಹೀಗೇ ಕೊಡಬೇಕು. ಯಾವುದೇ ಪಾಟಲ್ಲಿ ನೀರು ನಿಂತ್ಕೊಳ್ತಾ ಇದ್ದರೆ ಅದನ್ನು ಡ್ರೈನೇಜ್ ಹೋಲ್ನ ನೀಟಾಗಿ ನೋಡಿಬಿಟ್ಟು ವಾಟ್ರೆಲ್ಲ ಡ್ರೈನ್ ಆಗೋ ಥರ ನೀವು ನೋಡ್ಕೊಳ್ಬೇಕು.
ಪ್ಲ್ಯಾಂಟ್ ಗ್ರೋತ್ ಆವಾಗಲೇ ಚೆನ್ನಾಗಾಗೋದು. ಸೊ ನಾನು ಎಲ್ಲ ಪ್ಲ್ಯಾಂಟ್ಸ್‌ಗಳ್ನು ಸಹ ಇದೇ ರೀತಿ ಫರ್ಟಿಲೈಸರ್ಸ್‌ಗಳನ್ನ ಕೊಟ್ಕೊಂಡು ಸಾಯಿಲ್ ಜೊತೆ ಮಿಕ್ಸ್ ಮಾಡ್ಕೊಂಡೇ ಯಾವುದೇ ಫರ್ಟಿಲೈಸರ್ಸ್‌ನ ಕೊಡಬೇಕಾದ್ರೂ ಇದೇ ರೀತಿ ನಾನು ಫಾಲೋ ಮಾಡೋದು. ಮಣ್ಣು ಯಾವಾಗ ಟೈಟ್ ಆಗುತ್ತೆ ಆವಾಗ ಹೈಬಿಸ್ಕಸ್ ಪ್ಲ್ಯಾಂಟ್‌ಗಳ ಗ್ರೋತು ಸ್ಟಾಪ್ ಆಗುತ್ತೆ. ಮಣ್ಣು ಪೋರಸ್ ಆಗಿದ್ರೇ ಅದ್ರ ಗ್ರೋತು ತುಂಬ ಚೆನ್ನಾಗಿ ಆಗೋದು. ಮತ್ತು ನಾವು ಸನ್ಲೈಟ್ ಎಷ್ಟು ಕೊಡ್ತೀವಿ ಗಿಡಗಳಿಗೆ ಅದ್ರ ಮೇಲೆ ಅದ್ರ ಬ್ಲೂಮಿಂಗ್ ಡಿಪೆಂಡ್ ಆಗಿರುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಯಾವಾಗಲೂ ಡೈರೆಕ್ಟ್ ಸನ್ಲೈಟ್ ಬೇಕಾಗುತ್ತೆ. 5 to 6 ಅವರ್ಸ್ ಸನ್ಲೈಟ್ ಖಂಡಿತವಾಗಿ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಬೇಕಾಗಿರುತ್ತೆ. ನೆರಳಿನಲ್ಲಿ ಇಟ್ಕೊಂಡ್ರೆ ಹೈಬಿಸ್ಕಸ್ ಪ್ಲ್ಯಾಂಟ್ಗಳು 1-2 ಫ್ಲವರಿಂಗ್ಸ್ ಮಾತ್ರ ಬರುತ್ತೆ. ನಿಮಗೆ ಹೆವಿ ಬ್ಲೂಮಿಂಗ್ ಬೇಕು ಅಂತ ಅಂದರೆ ಡೈರೆಕ್ಟ್ ಸನ್ಲೈಟಲ್ಲಿ ಪ್ಲ್ಯಾಂಟ್ಗಳು ಎಕ್ಸ್ಪೋಸ್ ಆಗಿರಬೇಕು. ಯಾವುದೇ ಒಂದು ಫರ್ಟಿಲೈಸರ್ಸ್ ಆಗಲಿ ಮಂತ್ಲಿ ಒನ್ಸ್ ನೀವು ಕೊಟ್ಕೋತಾ ಇದ್ದರೆ ಮಾತ್ರ ಪಾಟಲ್ಲಿ ಜಾಸ್ತಿ ಹೂಗಳು ಬರೋದಕ್ಕೆ ಸಾಧ್ಯ. ಯಾಕೆ ಅಂತ ಅಂದರೆ ಚಿಕ್ಕ ಜಾಗದಲ್ಲಿ ಗಿಡಗಳು ಬೆಳೀತಾ ಇದ್ದವಾಗ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕಾಗ್ತಾ ಇರುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ತುಂಬ ಹೆವಿ ಫೀಡರ್ಸ್. ಸೊ ನಾವು ಯಾವಾಗಲೂ ನ್ಯೂಟ್ರಿಯೆಂಟ್ಸ್ನ ಅದಕ್ಕೆ ಕೊಡ್ತಾನೆ ಇರಬೇಕು. ಆವಾಗಲೇ ಜಾಸ್ತಿ ಹೂಗಳು ಬರೋದಕ್ಕೆ ಆಗೋದು. ಈ ಸೇವಂತಿಗೆ ಗಿಡಗಳಿಗೂ ಅಷ್ಟೇ, ಇದು ಸೀಸನಲ್ ಪ್ಲ್ಯಾಂಟ್ ಆಗಿರೋದ್ರಿಂದ ಇದಕ್ಕೂ ತುಂಬ ನ್ಯೂಟ್ರಿಯೆಂಟ್ಸ್ ಬೇಕಾಗಿರುತ್ತೆ. ನಾನು ವೀಕ್ಲಿ ಒನ್ಸ್ ಅಂತ ಮಂತ್ಲಿ ಒನ್ಸ್ ವೀಕ್ಲಿ ಒನ್ಸ್ ಆ ಥರ ಏನು ಕೊಡೋದಿಲ್ಲ. ಈ ಸೇವಂತಿಗೆ ಗಿಡಗಳಿಗೆ ಜಾಸ್ತಿ ಏನು ಫರ್ಟಿಲೈಸರ್ಸ್ ಬೇಕಾಗಿರೋದಿಲ್ಲ. ರೀಪಾಟ್ ಮಾಡೋವಾಗ ಒಂದು ಸರಿ ಕೊಟ್ಟರೆ ಆಮೇಲೆ ಲಿಕ್ವಿಡ್ ಫರ್ಟಿಲೈಸರ್ಸ್ನ ಕೊಟ್ಕೊಳ್ತಾ ಹೋಗ್ಬೋದು. ಇವಾಗ ಹೂಗಳು ಸೇವಂತಿಗೆ ಗಿಡದಲ್ಲಿ ಶುರುವಾಗಿದೆ. ನೀವು ನೋಡ್ಬೋದು ಮೊಗ್ಗುಗಳ ಗಿಡ ತುಂಬ ಬಂದಿದೆ. ಎಲ್ಲ ಗಿಡಗಳನ್ನು ತುಂಬ ಹೆಲ್ದಿಯಾಗಿದೆ. ಇದು ನಳಿನಾ ಮಲ್ಲಪ್ಪ ಅವರು ನನಗೆ ಕೊಟ್ಟಂತಹ ಗಿಡಗಳು ಇವೆಲ್ಲ. ಈ ಸೈಡಲ್ಲಿ ನಾನು ಕನಕಾಂಬರ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ನೀವು ನೋಡಬಹುದು ಫರ್ಟಿಲೈಸರ್ಸನ್ನು ಕೊಟ್ಟಾದಮೇಲೆ ಎಗ್ಶೆಲ್ ಫರ್ಟಿಲೈಸರ್ನ ಕೊಟ್ಟಾದಮೇಲೆ ಬಂದಿರುವಂತಹ ಒಂದು ರಿಸಲ್ಟ್ ಇದು. ಎಷ್ಟು ಹೆಲ್ದಿಯಾಗಿ ಮೊಗ್ಗುಗಳಿದೆ ಅಂತ ನೋಡ್ಬೋದು. ಪ್ರತಿಯೊಂದು ರೆಂಬೆನಲ್ಲೂ ಸಹ ಮೊಗ್ಗುಗಳು ತುಂಬಾ ಬಂದಿದೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಯಾವಾಗ್ಲೂ ಮಿಲಿಬಗ್ಸ್ ಮತ್ತು ಅಪಿಡ್ಸ್ ಅಟ್ಯಾಕ್ ಆಗ್ತಾನೆ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರನೇ ನಾನು ವೀಕ್ಲಿ ಒನ್ಸ್ ನೀಮ್ ಆಯಿಲ್ ಸ್ಪ್ರೇ ಮಾಡೋದು. ಮಿಲಿಬಗ್ಸ್ ಅಟ್ಯಾಕ್ ಆಗಿಬಿಟ್ರೆ ಗಿಡದ ಗ್ರೋತೇ ಸ್ಟಾಪ್ ಆಗಿಬಿಡುತ್ತೆ, ಫ್ಲವರಿಂಗ್ಸೂ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ವೀಕ್ಲಿ ಒನ್ಸ್ ನೀಮ್ ಆಯಿಲ್ ಸ್ಪ್ರೇ ಮಾಡಲೇಬೇಕಾಗತ್ತೆ. ನೀವು ನೋಡ್ಬೋದು ಚಿಕ್ಕ ಗಿಡದಲ್ಲೂ ಸಹ ಎಷ್ಟೊಂದು ಮೊಗ್ಗುಗಳು ಬರ್ತಾ ಇದೆ. ಯಾವುದೇ ಒಂದು ಫರ್ಟಿಲೈಸರ್ಸ್ಗಳನ್ನ ಕೊಡಬೇಕಾದ್ರೂ ನಾವು ಕಾಂಬಿನೇಷನ್ ಆಗಿ ಮಾಡಿ ಕೊಟ್ಟವಾಗ ತುಂಬ ಒಳ್ಳೆ ಗ್ರೋತ್ ಬರುತ್ತೆ. ಈ ಎಗ್ಶೆಲ್ ಮತ್ತು ಬನಾನಾ ಪೀಲ್ ಫರ್ಟಿಲೈಸರ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ. ಡಿಫ್ರೆಂಟ್ ಆಗಿರೋ ನ್ಯೂಟ್ರಿಯೆಂಟ್ಸ್ಗಳನ್ನು ನಾವು ಅದರಲ್ಲಿ ಕಾಣಬಹುದು. ಎಗ್ಶೆಲ್ ಪೌಡ್ರಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರುತ್ತೆ. ಮತ್ತು ಬನಾನಾ ಪೀಲ್ ಫರ್ಟಿಲೈಸರಲ್ಲಿ ಫಾಸ್ಫರಸ್, ನೈಟ್ರೇಟ್ ಮತ್ತು ಎಲ್ಲ ಥರದ ನ್ಯೂಟ್ರಿಯೆಂಟ್ಸನ್ನು ಸಹ ನೀವು ನೋಡಬಹುದು. ಸೊ ಆ ಎರಡು ಕಾಂಬಿನೇಷನ್ ಮಾಡಿ ನಾವು ಕೊಟ್ಟವಾಗ ಗಿಡಗಳಲ್ಲಿ ಒಳ್ಳೆ ರಿಸಲ್ಟ್ಸನ್ನ ನಾವು ನೋಡಬಹುದು. ಮೊಗ್ಗುಗಳಿಂದ ಮತ್ತು ಹೂಗಳಿಂದ ಗಿಡಗಳು ತುಂಬ ಹೋಗುತ್ತೆ. ಇಲ್ಲಿ ನೋಡಿ ಮಿಲಿಬಗ್ಸ್ ಅಟ್ಯಾಕ್, ನಾನು ಅಷ್ಟೆಲ್ಲ ಕೇರ್ ತೊಗೊಂಡ್ರೂ ಮಿಲಿಬಗ್ಸ್ ಅಟ್ಯಾಕ್ ನನ್ನ ಗಿಡದಲ್ಲಿದೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಬೇಕು ಅಂತ ಅಂದರೆ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರೆ ಹೊರಟು ಹೋಗುತ್ತೆ. ಎಗ್ಶೆಲ್ ಪೌಡ್ರಲ್ಲಿ ನಾವು ತುಂಬ ಬೇಗನೆ ರಿಸಲ್ಟ್ಸ್ ಬರೋದಿಲ್ಲ. ಅದು ಎಗ್ಶೆಲ್ ಪೌಡ್ರಲ್ಲಿ ಯಾವಾಗಲೂ ಸ್ಲೋ ಆಗಿ ನಾವು ರಿಸಲ್ಟ್ಸನ್ನು ಕಾಣ್ಬೋದು. ಒಳ್ಳೆ ರಿಸಲ್ಟ್ಸ್ ಬೇಕು ಅಂತ ಅಂದರೆ ಕಾಂಬಿನೇಷನ್ನಾಗಿ ಕೊಟ್ಟವಾಗ ತುಂಬ ಬೇಗನೆ ಗುಡ್ ರಿಸಲ್ಟ್ಸ್ ಬರುತ್ತೆ. ಬನಾನಾ ಪೀಲ್ ಫರ್ಟಿಲೈಸರಲ್ಲಿ ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ಫ್ಲವರಿಂಗ್ಸಲ್ಲಿ ಓವರಾಲ್ ಪ್ಲ್ಯಾಂಟ್ ಗ್ರೋತ್ಗೆ ಇದು ತುಂಬ ಸಪೋರ್ಟ್ ಮಾಡುತ್ತೆ.
ನಾವು ಬನಾನಾ ಪೀಲ್ ಫರ್ಟಿಲೈಸರ್ನ ಲಿಕ್ವಿಡ್ ರೂಪದಲ್ಲೂ ಸಹ ಕೊಡ್ಬೋದು. ಆ, ಬೇಗನೆ ರಿಸಲ್ಟ್ಸ್ ಬೇಕು ಅಂತ ಅಂದರೆ ಲಿಕ್ವಿಡ್ ರೂಪದಲ್ಲಿ ಕೊಟ್ಕೊಳ್ಬೋದು. ಸ್ಲೋ ಆಗಿ ರಿಸಲ್ಟ್ಸ್ ಬೇಕು ಅಂತ ಅಂದರೆ ನಾವು ಈ ರೀತಿ ಪೌಡರ್ ರೂಪದಲ್ಲಿ ಕೊಟ್ಕೊಂಡ್ರೂ ಸಹ ಗುಡ್ ರಿಸಲ್ಟ್ಸೇ ಬರುತ್ತೆ. ನಾನು ಎಲ್ಲ ಒಂದು ಕಲರ್ ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ನನ್ನ ಹತ್ರ ಇದೆ. ಸುಮಾರು 45 ವೇರಿಯೇಷನ್ಸ್ ನನ್ನ ಹತ್ರ ಅವೈಲಬಲ್ ಇದೆ. ಸರಿ. ತುಂಬಾ ಲೀಫ್ ಕರ್ಲ್ ಆಗಿದ್ದರೆ ಅಥವಾ ಎಲ್ಲೋ ಲೀವ್ಸ್ ಎಲ್ಲ ಎಲ್ಲೋ ಆಗಿದ್ದರೆ ಅದನ್ನು ನಾವು ಕಟ್ ಮಾಡಿ ತೆಗೆಯೋದು ಬೆಟ್ರ್. ಲೈಟ್ ಪ್ರೂನಿಂಗ್ ಮಾಡಿಕೊಂಡ್ರೆ ಮತ್ತೆ ಹೊಸ ಚಿಗುರುಗಳು ಬಂದು ಹೂಗಳು ಬರುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.